ಸ್ನೇಹಿತರೆ, ಭಾರತದ ಇತಿಹಾಸ ಪುಟಗಳನ್ನು ತಿರುವಿ ನೋಡಿದಾಗ ಮೌರ್ಯರು, ಗುಪ್ತರು, ಪಲ್ಲವರ ಹೆಸರುಗಳು ಅಜರಾಮರವಾಗಿ ಕಾಣುತ್ತವೆ. ಆದರೆ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಇತಿಹಾಸ ಎಲ್ಲಿಂದ ಶುರುವಾಯಿತು? ನಿಮಗೆ ತಿಳಿದಿದೆಯಾ? ಅದು ಶುರುವಾಗಿದ್ದು ಕ್ರಿಸ್ತಶಕ 345ರಲ್ಲಿ ಮಲೆನಾಡಿನ ದಟ್ಟ ಕಾಡುಗಳ ನಡುವೆ ಇರುವ ಬನವಾಸಿಯಿಂದ. ಇದು ಕೇವಲ ಒಂದು ಸಾಮ್ರಾಜ್ಯದ ಉದಯ ಕಥೆಯಲ್ಲ, ಇದು ಒಬ್ಬ ಕನ್ನಡಿಗನ ಸ್ವಾಭಿಮಾನ ಮತ್ತು ಛಲದ ಕತೆ. ಬ್ರಾಹ್ಮಣನಾಗಿ ಹುಟ್ಟಿ ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋದ ಮಯೂರ ಶರ್ಮ ಅಲ್ಲಿ ಪಲ್ಲವರಿಂದ ಅನುಭವಿಸಿದ ಅವಮಾನ ಸಹಿಸದೆ ಲೇಖನಿಯನ್ನು ಬಿಟ್ಟು ಖಡ್ಗವನ್ನು ಹಿಡಿದ ಕ್ಷತ್ರಿಯ ಮಯೂರ ವರ್ಮನಾಗಿ ಬದಲಾದ ಸಾಹಸದ ಕತೆ. ಕರ್ನಾಟಕದ ಮೊದಲ ಸ್ವತಂತ್ರ ರಾಜಮನೆತನವಾದ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಕನ್ನಡಿಗರ ಕುಲಗುರು ಮಯೂರ ವರ್ಮನ ಜೀವನ ಚರಿತ್ರೆಯನ್ನು ನಾವು ಇಂದು ವಿವರವಾಗಿ ತಿಳಿಯೋಣ. ಮಯೂರ ವರ್ಮ ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಪುಣ್ಯಭೂಮಿಯಲ್ಲಿ. ಆಗ ಅವರ ಹೆಸರು ಮಯೂರ ಶರ್ಮ. ಇವರು ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದ್ದರಿಂದ ಬಾಲ್ಯದಲ್ಲೇ ವೇದ ಪುರಾಣ ಪಾಂಡಿತ್ಯಗಳನ್ನು ಗಳಿಸಿದ್ದರು. ಆದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಾದ ಕಂಚಿಗೆ ತನ್ನ ಗುರುಗಳ ಜೊತೆಗೆ ಹೊರಟರು. ಅಲ್ಲಿ ಕಂಚಿಯನ್ನು ಪಲ್ಲವರ ರಾಜಧಾನಿಯಾಗಿತ್ತು. ಅಲ್ಲಿಯ ಘಟಿಕಾಸ್ಥಾನದಲ್ಲಿ ಅಂದರೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಒಂದು ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತೆ. ಅಶ್ವರೋಹಿ ಪಲ್ಲವರ ಸೈನಿಕನೊಬ್ಬ ಮಯೂರ ಶರ್ಮನನ್ನು ಅವಮಾನಿಸುತ್ತಾನೆ. ಶಾಸ್ತ್ರ ಓದುವ ಬ್ರಾಹ್ಮಣನಿಗೆ ಶಸ್ತ್ರದ ಬಗ್ಗೆ ಏನು ಗೊತ್ತು ಎಂಬ ಹೀಯಾಳಿಕೆ ಮಾತು ಮಯೂರ ವರ್ಮನ ಸ್ವಾಭಿಮಾನಕ್ಕೆ ಪೆಟ್ಟು ನೀಡುತ್ತದೆ. ಅವಮಾನವಾದ ಕ್ಷಣದಲ್ಲಿಯೇ ಮಯೂರ ಶರ್ಮ ಒಂದು ದೊಡ್ಡ ನಿರ್ಧಾರ ಮಾಡಿದರು. ಅವರ ಕೈಯಲ್ಲಿದ್ದ ದಬ್ಬೆಯನ್ನು ಕೆಳಗಿಟ್ಟು ಖಡ್ಗವನ್ನು ಎತ್ತಿಕೊಂಡರು. ನಾಡಿನ ಮೇಲೆ ಪರಕೀಯರ ಆಳ್ವಿಕೆ ಇರಬಾರದು ಎಂಬ ಹಠದೊಂದಿಗೆ ಕಾಡಿಗೆ ತೆರಳಿ ಸೈನ್ಯವನ್ನು ಕಟ್ಟಲು ಶುರು ಮಾಡಿದರು. ಹೀಗೆ ಮಯೂರ ಶರ್ಮ ಅವರು ಕದಂಬದ ಮಯೂರ ವರ್ಮನಾಗಿ ಬದಲಾದರು. ಯಾದ ಒಂದು ಘಟನೆಯಿಂದ ಜ್ಞಾನಕ್ಕಿಂತ ಶಕ್ತಿ ದೊಡ್ಡದಾದಾಗ ಜ್ಞಾನವೇ ಶಕ್ತಿಯಾಗಬೇಕು ಎಂಬ ತತ್ವದೊಂದಿಗೆ ಅವರು ಯುದ್ಧ ಕಲಿಯಲು ಆರಂಭಿಸುತ್ತಾರೆ. ನಂತರ ಮಯೂರ ವರ್ಮ ಅವರು ಶ್ರೀಶೈಲದ ದಟ್ಟ ಕಾಡುಗಳಿಗೆ ತೆರಳುತ್ತಾರೆ. ಅಲ್ಲಿ ಅರಣ್ಯವಾಸಿಗಳು ಮತ್ತು ಪಲ್ಲವರಿಂದ ತುಳಿತಕ್ಕೊಳಗಾದವರನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟುತ್ತಾರೆ. ಪಲ್ಲವರ ಗಡಿಯ ಪ್ರದೇಶದ ಮೇಲೆ ಸಣ್ಣ ಸಣ್ಣ ದಾಳಿಗಳನ್ನು ಮಾಡುತ್ತಾ ಅವರ ನಿದ್ದೆಯನ್ನು ಗೆಡಿಸುತ್ತಾರೆ. ಪಲ್ಲವರ ರಾಜ ಶಿವಸ್ಕಂದ ವರ್ಮ ಮಯೂರ ವರ್ಮನ ಶಕ್ತಿ ಅರಿವಾಗುತ್ತದೆ. ಯುದ್ಧದಿಂದ ಅವರನ್ನು ಸೋಲಿಸುವುದು ಕಷ್ಟ ಎಂದು ತಿಳಿದ ಪಲ್ಲವರು ಅಂತಿಮವಾಗಿ ಮಯೂರ ವರ್ಮರೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತಾರೆ. ಪಶ್ಚಿಮ ಸಮುದ್ರ ತೀರದಿಂದ ಪ್ರಹಾರದ ನದಿವರೆಗಿನ ಪ್ರದೇಶವನ್ನು ಮಯೂರ ವರ್ಮವರಿಗೆ ಆಳ್ವಿಕೆ ಮಾಡಲು ಬಿಟ್ಟುಕೊಡುತ್ತಾರೆ. ಹೀಗೆ ಕನ್ನಡದ ಮೊದಲ ಸ್ವತಂತ್ರ ರಾಜ್ಯ ಕದಂಬ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಹೀಗೆ ಸಾಮ್ರಾಜ್ಯವನ್ನು ಕಟ್ಟುವುದು ಸುಲಭ, ಆದರೆ ಅದನ್ನು ಪ್ರಜೆಗಳ ಮನಸ್ಸನ್ನು ಗೆಲ್ಲುವಂತೆ ಆಳುವುದು ಕಷ್ಟ. ಮಯೂರ ವರ್ಮ ಅವರು ತನ್ನ ಸಾಮ್ರಾಜ್ಯದ ಕೇಂದ್ರವನ್ನಾಗಿ ಆರಿಸಿಕೊಂಡಿದ್ದು ಸುಂದರವಾದ ಬನವಾಸಿಯನ್ನು. ವರದಾ ನದಿಯ ದಂಡೆಯ ಮೇಲೆ ಈ ನಗರವನ್ನು ಕದಂಬರ ಹೆಮ್ಮೆಯ ರಾಜಧಾನಿಯಾಯಿತು. ವರ್ಮ ಅವರ ಆಡಳಿತ ಯುದ್ಧಕ್ಕಾಗಿ ಸೀಮಿತವಾಗಿರಲಿಲ್ಲ. ಅವರು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದರು. ಕದಂಬ ಅವರು ಮಲೆನಾಡು ಮತ್ತು ಬಯಲು ಸೀಮೆಯ ನಡುವೆ ಇದ್ದಿದ್ದರಿಂದ ನೀರನ್ನು ಸಂರಕ್ಷಿಸಲು ನೂರಾರು ಕೆರೆಕಟ್ಟೆಗಳನ್ನು ನಿರ್ಮಿಸುತ್ತಿದ್ದರು. ಚಂದ್ರವಳ್ಳಿಯ ಬಳಿ ಇರುವ ಬೃಹತ್ ಕೆರೆ ಇದಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ಕೃಷಿ ಸಮೃದ್ಧವಾಗಿತ್ತು ಮತ್ತು ಪ್ರಜೆಗಳು ಸುಖವಾಗಿ ಬಾಳುತ್ತಿದ್ದರು. ಇಷ್ಟೇ ಅಲ್ಲ, ಅವರ ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೆ ಸಮಾನವಾದ ಪ್ರೋತ್ಸಾಹ ನೀಡುತ್ತಿದ್ದರು. ಇಂದಿಗೂ ನಾವು ಬನವಾಸಿಯಲ್ಲಿ ನೋಡುವ ವಾಸ್ತುಶಿಲ್ಪದ ಸೊಬಗು ಮಯೂರ ವರ್ಮ ಅವರ ಆಡಳಿತದ ಸುವರ್ಣ ಕಾಲ ನೆನಪಿಸುತ್ತದೆ. ಕದಂಬರ ಕಾಲ ಎಂದರೆ ಅದು ಕನ್ನಡದ ಸುವರ್ಣಯುಗ ಆರಂಭ. ಮಯೂರ ವರ್ಮ ಕೇವಲ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಲ್ಲ, ನಮ್ಮ ಭಾಷೆಯ ಒಂದು ಭದ್ರ ಬುನಾದಿಯನ್ನು ಹಾಕಿದರು. ಇದಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿ ಎಂದರೆ ಅಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ಕೆತ್ತಲಾದ ಈ ಶಾಸನವು ನಮಗೆ ಸಿಕ್ಕಿರುವ ಅತ್ಯಂತ ಹಳೆಯ ಕನ್ನಡ ಶಾಸನವಾಗಿದೆ. ಇದು ನಮ್ಮ ಭಾಷೆ ಎಷ್ಟು ಪ್ರಾಚೀನವಾದದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತದೆ. ಇನ್ನು ಮಯೂರ ವರ್ಮ ಅವರ ಬಗ್ಗೆ ನಮಗೆ ಅಧಿಕೃತ ಮಾಹಿತಿ ಸಿಗುವುದು ತಾಳಗುಂದ ಶಾಸನದಿಂದ. ಇದು ಅವರ ಮಗ ಶಾಂತಿವರ್ಮ ಅವರು ಕೆತ್ತಿಸಿದ್ದರು. ಈ ಶಾಸನವು ಸಂಸ್ಕೃತ ಭಾಷೆಯಲ್ಲಿದ್ದು ಅದರಲ್ಲಿ ಕದಂಬವರ ವಂಶಾವಳಿ ಮತ್ತು ಮಯೂರ ವರ್ಮ ಅವರ ಸಾಹಸಗಾಥೆಯನ್ನು ನಮಗೆ ಅತ್ಯಂತ ಸುಂದರವಾಗಿ ವಿವರಿಸಲಾಗಿದೆ. ಧಾರ್ಮಿಕವಾಗಿ ಮಯೂರ ವರ್ಮ ಅವರು ವೈದಿಕ ಧರ್ಮವನ್ನು ಪಾಲಿಸುತ್ತಿದ್ದರು. ಜೈನ ಮತ್ತು ಬೌದ್ಧ ಧರ್ಮವನ್ನು ಸಮವಾಗಿ ಪ್ರೋತ್ಸಾಹ ನೀಡಿದ್ದ ಉದಾಹರಿ ರಾಜರಾಗಿದ್ದರು. ಇತಿಹಾಸ ಎಂದರೆ ಕೇವಲ ಮಣ್ಣಾದ ಸಾಮ್ರಾಜ್ಯದ ಕಥೆಯಲ್ಲ, ಅದು ಅಸ್ಮಿತೆಯ ಉಸಿರು.
ಮಯೂರ ವರ್ಮ ಅವರು ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಅವರು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಅಂದು ಅವರು ತೋರಿಸಿದ ಧೈರ್ಯ ಮತ್ತು ಕಟ್ಟಿದ ಸಾಮ್ರಾಜ್ಯವೇ ಇಂದು ನಾವು ಕರ್ನಾಟಕ ಎಂದು ಹೆಮ್ಮೆಯಿಂದ ಕರೆಯುವ ಈ ನಾಡಿಗೆ ಅಡಿಪಾಯ ಹಾಕಿದವರು. ಕನ್ನಡ ಭಾಷೆಗೆ ರಾಜ್ಯ ಮನ್ನಣೆ ನೀಡಿ ಕೃಷಿ ಮತ್ತು ಕಲೆಗೆ ಆದ್ಯತೆ ನೀಡಿರುವ ಮಯೂರ ವರ್ಮ ಅವರ ದೂರದೃಷ್ಟಿ ಇಂದಿಗೂ ನಮಗೆ ಮಾದರಿ. ಬನವಾಸಿ ಹಚ್ಚ ಹಸಿರಿನ ನಡುವೆ ಇಂದಿಗೂ ಅವರ ಕೀರ್ತಿ ಪ್ರತಿಧ್ವನಿಸುತ್ತದೆ. ಈ ವಿಡಿಯೋದ ಮೂಲಕ ನಾವು ಕಂಡುಕೊಂಡಿದ್ದು ಕೇವಲ ಒಬ್ಬ ರಾಜನ ಚರಿತ್ರೆಯನ್ನಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ತನ್ನ ನಾಡು, ನುಡಿ ಮತ್ತು ಸ್ವಾಭಿಮಾನಕ್ಕಾಗಿ ಹೀಗೆ ಹೋರಾಡಬೇಕು ಎಂಬ ಸ್ಫೂರ್ತಿಯನ್ನು. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್.